ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಊರಲ್ಲಿಯ ಜನರು ಒಂದು ವಿಷಯದ ಮೇಲೆ ಚರ್ಚೆಗಾಗಿ ಅಂತ ಸಭೆ ಕರೆದಿರ್ತಾರೆ. ಅವರ ಸಭೆಯ ಅಥವಾ ಅವರ ಚರ್ಚೆಯ ವಿಷಯ ಏನಿರುತ್ತೆ ಅಂದ್ರೆ, ಎಂಥವರು ಜೀವನದಲ್ಲಿ ನೆಮ್ಮದಿಯಿಂದ ಮತ್ತು ಸುಖದಿಂದ ಬಾಳಬಹುದು ಅನ್ನೋದು ಅವರ ವಿಷಯ ಇರುತ್ತೆ. ಚರ್ಚೆ ಆರಂಭ ಆಗ್ತಿರ್ಬೇಕಾದ್ರೆ ಮಕ್ಕಳಿಲ್ಲದವನೊಬ್ಬ ಎದ್ದು ನಿಂತು ಹೇಳ್ತಾನೆ, ಯಾರಿಗೆ ಮಕ್ಕಳು ಹೆಚ್ಚಿಗಿದ್ದಾರೋ ಅಂಥವರು ಸುಖದಿಂದ ಮತ್ತು ನೆಮ್ಮದಿಯಿಂದ ಬಾಳಬಹುದು. ಯಾಕೆ ಅಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಮಕ್ಕಳಿಗಿಂತ ಹೆಚ್ಚಿಂದೇನೂ ಇಲ್ಲ ಅಂತ ಆತನ ಅಭಿಪ್ರಾಯ ಇರುತ್ತೆ. ಆತ ಅಷ್ಟು ಹೇಳುವರಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದ್ದವನೊಬ್ಬ ಎದ್ದು ನಿಂತು ಹೇಳ್ತಾನೆ, ಅಯ್ಯೋ ಶಿವನೇ, ಮಕ್ಕಳು ಹೆಚ್ಚಿಗೆ ಹಡೆದು ನೋಡು, ಗೊತ್ತಾಗುತ್ತೆ. ಹೆಚ್ಚು ಮಕ್ಕಳನ್ನ ಹೆತ್ತು ನೋಡು. ಒಂದು ಬೇಡಿದರೆ ಇನ್ನೊಂದು ಮತ್ತೊಂದು ಬೇಡುತ್ತೆ. ಸಾಕಿ ಸಲುವುದು ತುಂಬಾ ಕಷ್ಟ. ಮಕ್ಕಳು ಹೆಚ್ಚಿಗೆ ಇರಲೇಬಾರದು, ಇರಬೇಕು, ಆದ್ರೆ ಒಂದು ಹೆಣ್ಣು ಒಂದು ಗಂಡು ಅಂತ ಆತ ಹೇಳ್ತಾನೆ. ಆತ ಇಷ್ಟು ಹೇಳುವುದರಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನೇ ಹೆತ್ತಿರುವಂತವನೊಬ್ಬ ಎದ್ದು ನಿಂತು ಹೇಳ್ತಾನೆ, ಅದು ಇದ್ದವರಿಗೆ ಮಾತ್ರ ಗೊತ್ತಾಗುತ್ತೆ. ಒಂದೇ ಹೆಣ್ಣು ಒಂದೇ ಗಂಡು ಇದ್ರೆ ಅದು ಹೇಗೆ ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಚಿಂತೆನೇ ಕಾಡ್ತಿರುತ್ತೆ ಜೀವನ ಪೂರ್ತಿ. ಮಕ್ಕಳಿರಬೇಕು, ಹೆಚ್ಚಿಗೆ ಇರಬೇಕು, ಇಲ್ದಿದ್ರೆ ಇರಲೇಬಾರದು ಅಂತ ಒಂದು ಗಂಡು ಮತ್ತು ಒಂದು ಹೆಣ್ಣು ಹೆತ್ತವನು ಹೇಳ್ತಾನೆ. ನೋಡಿ, ಮಕ್ಕಳಿಲ್ಲದವನು ನೆಮ್ಮದಿಯಿಂದ ಇಲ್ಲ, ಕಡಿಮೆ ಮಕ್ಕಳಿದ್ದವನು ನೆಮ್ಮದಿಯಿಂದಿಲ್ಲ, ಹೆಚ್ಚು ಮಕ್ಕಳಿದ್ದವನು ಕೂಡ ನೆಮ್ಮದಿಯಿಂದ ಬಾಳುತ್ತಿಲ್ಲ. ಅಷ್ಟರಲ್ಲಿ ಮತ್ತೊಬ್ಬ ಹೇಳ್ತಾನೆ, ಜೀವನದಲ್ಲಿ ದುಡ್ಡು ಅನ್ನೋದು, ಸಂಪತ್ತು ಅನ್ನೋದು ತುಂಬಾ ಅವಶ್ಯಕ ಅಥವಾ ತುಂಬಾ ಮಹತ್ವದ್ದಾಗಿರುತ್ತೆ. ಯಾರ ಹತ್ರ ತುಂಬಾ ದುಡ್ಡಿದೆಯೋ, ತುಂಬಾ ಸಂಪತ್ತಿದೆಯೋ ಅವರು ನೆಮ್ಮದಿಯಿಂದ ಇರಬಹುದು ಅಂತ ಒಬ್ಬ ಹೇಳ್ತಾನೆ. ಅಷ್ಟರಲ್ಲಿ ಶ್ರೀಮಂತನೊಬ್ಬ ಎದ್ದು ನಿಂತು, ನಿನ್ನತ್ರ ಶ್ರೀಮಂತಿಕೆ ಇದ್ದಿದ್ರೆ ನಿಂಗೆ ಗೊತ್ತಾಗ್ತಿತ್ತು, ಇದನ್ನ ಉಳಿಸಿಕೊಳ್ಳುವುದು ಎಷ್ಟು ಕಷ್ಟ ಅಂತ ಇದ್ದವರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಶ್ರೀಮಂತನೊಬ್ಬ ಹೇಳ್ತಾನೆ. ದುಡ್ಡು ಇರಬೇಕು, ಅಷ್ಟಕ್ಕಷ್ಟೇ ಇರಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಧ್ಯಮ ವರ್ಗದವನೊಬ್ಬ ಹೇಳ್ತಾನೆ, ದುಡ್ಡು ಅಷ್ಟಕ್ಕಷ್ಟೇ ಇದ್ರೆ ಮನಸ್ಸಿನ ಮಹತ್ವಾಕಾಂಕ್ಷೆಗಳು, ದೊಡ್ಡ ದೊಡ್ಡ ಆಸೆಗಳು ಹೇಗೆ ಈಡೇರುತ್ತೆ ಅಂತ ಮಧ್ಯಮ ವರ್ಗದವನೊಬ್ಬ ಹೇಳ್ತಾನೆ. ನೋಡಿ, ದುಡ್ಡು ಇಲ್ಲದವನಿಗೂ ನೆಮ್ಮದಿ ಇಲ್ಲ, ಅಷ್ಟಕ್ಕಷ್ಟೇ ದುಡ್ಡು ಇದ್ದವನಿಗೂ ನೆಮ್ಮದಿ ಇಲ್ಲ, ದುಡ್ಡು ಹೆಚ್ಚಿದ್ದವನಿಗೂ ಕೂಡ ನೆಮ್ಮದಿ ಇಲ್ಲ. ಇನ್ನೊಬ್ಬ ಹೇಳ್ತಾನೆ, ಯಾರಿಗೆ ಕೈಯಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಕೆಲಸ ಇದೆಯೋ ಅವರು ನೆಮ್ಮದಿಯಿಂದ ಸುಖದಿಂದ ಬಾಳಬಹುದು ಅಂತ. ಅಷ್ಟರಲ್ಲಿ ಕೆಲಸ ಇದ್ದವನೊಬ್ಬ ಎದ್ದು ಹೇಳ್ತಾನೆ, ಆ ಕೆಲಸ ನೀ ಮಾಡ್ತಿದ್ರೆ ನಿಂಗೆ ಗೊತ್ತಾಗ್ತಿತ್ತು. ಸಮಯದ ಬಂಧನ ಇರುತ್ತೆ, ಅದಕ್ಕೆ ತನ್ನದೇ ಆದ ನಿಯಮಗಳಿರುತ್ತೆ, ಸ್ವಲ್ಪವೂ ಸ್ವಾತಂತ್ರ್ಯ ಇಲ್ಲ. ಮನುಷ್ಯ ಸರ್ಕಾರಿ ನೌಕರನಾಗಿ ಇರುವ ಬದಲಾಗಿ ರೈತನಾಗಿ ಇರಬೇಕು, ಸ್ವಂತದ್ದೇ ಆದಂತ ಕೆಲಸ ಇರಬೇಕು ಅಂತ ಹೇಳ್ತಾನೆ. ಸ್ವಂತದ ಕೆಲಸ ಇರುವಂತವನೊಬ್ಬ ಹೇಳ್ತಾನೆ, ಲಾಭ ಆಗದಿದ್ರೆ ಹಣೆ ಹಣೆ ಹೊಡ್ಕೊಳ್ತಾ ಕೂತ್ಕೊಳ್ಬೇಕಾಗುತ್ತೆ ಅಂತ. ಈ ರೀತಿ ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ಚರ್ಚೆ ಮಾಡ್ತಾರೆ. ಯಾವುದೇ ವಿಷಯದ ಸಂದರ್ಭದಲ್ಲಿಯೂ ಕೂಡ ಇಲ್ಲದವನಿಗೂ ನೆಮ್ಮದಿ ಇಲ್ಲ, ಮಧ್ಯಮದಲ್ಲಿದ್ದವನಿಗೂ ನೆಮ್ಮದಿ ಇಲ್ಲ, ಹೆಚ್ಚಿಗಿದ್ದವನಿಗೂ ಕೂಡ ನೆಮ್ಮದಿ ಇಲ್ಲ ಅಂತಾನೆ ನಿಷ್ಕರ್ಷ ಬರುತ್ತೆ. ಬಂಧುಗಳೇ, ನನ್ನ ಮಾತೇನು ಅಂದ್ರೆ, ನೆಮ್ಮದಿ ಸಿಗೋದಾದ್ರೂ ಯಾರಿಗೆ ಈ ಜೀವನದಲ್ಲಿ? ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಕೇಳ್ತೀನಿ. ಧನ್ಯವಾದಗಳು.